ಆ ಕೇಡಿ ಕ್ಯಾರೆಕ್ಟರ್ನ ಬಿಟ್ಟು ಬರೋದಂಗೆ ಅಷ್ಟೊಂದು ಈಸಿ ಆಗಿರಲಿಲ್ಲ. ಆ 2 ವರ್ಷ ನಾನು ಬೇರೆ ಯಾವುದೇ ಮೂವಿ ಮಾಡಿದೆ, ಖಾಲಿ ಆ ಒಂದು ಕವಿ ಪಾತ್ರದಲ್ಲಿ ಜೀವನ ಮಾಡಿದ್ದೆ. ಅದರ ಎಫೆಕ್ಟ್ ನನಗೆ ಕಾಡಿತ್ತು ಆ್ಯಸ್ ಅನ್ ಆ್ಯಕ್ಟರ್ ಆಗಿಬಿಟ್ಟು. ನನಗೆ ಪಕ್ಕ ಇತ್ತು ಇದು ಆಡಿಯನ್ಸ್ಗೆ ಪಕ್ಕ ಸ್ಟ್ರೈಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಮಗ ಒಂದು ಕ್ಯಾರೆಕ್ಟರ್ ಇದೆ, ತುಂಬ ಚೆನ್ನಾಗಿದೆ, ಮಾಡು, ನಿಂಗೆ ಒಳ್ಳೇದಾಗುತ್ತೆ ಅಂತ ಅಂದರು. ಸರಿ ಅಣ್ಣ ಅಂತ ಹೇಳಿದೆ ನಾನು. ಅಲ್ಲಿಂದ ಆಮೇಲೆ ಅದು ಆವಾಗ ಕನ್ನಡಕ್ಕಂತಲೇ ಇತ್ತು ಅದು ಮೂವಿ ಕೇಡಿ. ನಾನು ಶುರುವಾದಾಗ ನಂದು ಎಷ್ಟಿರುತ್ತೆ ಏನಿರುತ್ತೆ ನಂಗೆ ಗೊತ್ತಿರಲಿಲ್ಲ. ಆನ್ ದ ಸೆಟ್ ಮಾಡ್ತಾ ಹೋದಾಗ ಈ ಕ್ಯಾರೆಕ್ಟರ್ ಬೇರೆನೇ ಡೈಮೆನ್ಷನ್ ಇದೆಯಲ್ಲ, ಇಡೀ ಮೂವಿಯಲ್ಲಿ ಇದೊಂಥರ ಬೇರೆ ಥರ ಕಾಡುತ್ತಲ್ಲ ಅಂತ ನಂಗೆ ಅನಿಸ್ತು. ಧನ್ವೀರ್ ಅವ್ರ ಹತ್ರ ಹೋಗ್ಬಿಟ್ಟು, ಧನ್ವೀರ್ ಅವರೇ ಹಿಂಗಿದೆ, ಯಶೋಟಿಗೆ ಕೇಡಿ ಮಾಡ್ತಿದ್ದಾರೆ, ಈ ಆಫರ್ ಇದೆ, ಸೊ ನೀವು ನಾಡಿದ್ದು ನೀವು ಮಾಡ್ಕೋಬೋದು, ಇವ್ರನ್ನ ಒಂದೇ ಬೇಗ ಬಿಡ್ತೀವಿ ಅಂತಂದ್ರು. ಧನ್ವೀರ್ ಸರ್ ಒಂದೇ ಮಾತಂದಿದೆ, ಒಳ್ಳೆ ಬಿಡು, ಮಿಸ್ ಮಾಡ್ಕೋಬೇಡಿ, ನಾನು ನಾಡಿದ್ದಿರ್ತೀನಿ, ನೀವು ಮಾಡಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಯಾಕಂದರೆ ಅವ್ರು ಇಲ್ಲ, ನಂದು ಅವ್ರು ಡೇಟ್ ಇಲ್ಲ ಅಂದಿದ್ದೆ, ನಾನು ಯಾವುದೋ ಒಂದು ಮಿಸ್ ಮಾಡ್ಕೊಡ್ಬೇಕಾಗುತ್ತೆ. ಯಾಕಂದರೆ ಕಮಿಟ್ ಆಗಿದ್ದು ಮೊದಲು ಬರುತ್ತೆ, ನಿಜ, ಸರಿನಾ? ಬಟ್ ಇಬ್ಬರು ನಂಗೆ ಸಾಥ್ ಕೊಟ್ಟರು. ಕವಿ ಆಗಿಬಿಟ್ಟು ಸೆಟ್ಟಿಗೆ ಇಳಿತೀನಿ ಸರ್, ಪ್ರೇಮ್ ಸರಿ ಅದೊಂದು ರಾಕ್ಷಸ. ನೀವು 1,500 ಜನ ಇರ್ತಾರೆ, 500-600 ಜನ ಟೆಕ್ನಿಷಿಯನ್ಸ್ ಇರ್ತಾರೆ, ಇವರನ್ನೆಲ್ಲ ಸಂಭಾಳಿಸೋದಿದೆಯಲ್ಲ ಅಷ್ಟು ಈಸಿ ಅಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಗುರು, ಆದರೂ ನಮ್ಮ ಬಾಸ್ ತಲೆಗೆ ಹೊಡಿಬಾರ್ದಿತ್ತು ಗುರು ನೀನು ಅಂತೇಳಿ ಬರ್ತಾ ಇದೆ. ಆದರೆ ಸಿಕ್ಕಾಪಟ್ಟೆ ಚಳಿ ಇರೋ ಟೈಮಲ್ಲಿ ನಾವು ಆದರೆ ಅಲ್ಲಲ್ಲಿ ಬರ್ತೀವಿ, ನೆನಿತೀವಿ, ಶೂಟ್ ಮಾಡ್ತೀವಿ. ಇವರು 15 ಡೇಸ್ ಕೂಡ ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆವರೆಗೂ ನೆನ್ಕೊಂಡೆ ಪ್ರತಿ ಶಾಟ್ ಕೂಡ ಇವರು ನೆನಿಲೇಬೇಕಲ್ಲ ಇವರು. ಪ್ರೇಮ್ ಸರ್ ಹಿಂಗೆ ತಲೆಗೆ ಹೊಡಿಬೇಕಂತಂದರು. ನಂಗೇನು ಕಸ್ವಿಸಿ ಆಗಿಬಿಡುತ್ತೆ ಅಂದರೆ, ಸರ್ ನಾನು ಬೆನ್ನಿಂಗ್ ಹಿಂಗೆ ಹೊಡಿಲ್ಲ ಅಂತ ಕೇಳಿದೆ. ಧ್ರುವರ್ ಒಂದೇ ಮಾತಾಡಿದ್ರು, ಬ್ರೋ ಇಲ್ಲಿಗೆ ನೀವು ಹೊಡೀರಿ ಬ್ರೋ. ಸುದ್ದಿ ಮನೆಯ ಟಾಪ್ 10 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆಗಿದ್ದಾರೆ ಯಶ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಸರಿ ಸಿಕ್ಕ್ರಿ. ನಾನು ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಡೋಣ ಅಂತ. ಯಾಕೆ ಅಂದರೆ ಸುಮಾರು ಪ್ರೆಸ್ ಮೀಟ್ಗಳಲ್ಲಿ ಸಿಕ್ಕ್ರಿ, ಯಾವ್ದು ಮಾಡ್ತೀರಿ ಅಂತಂದಾಗ ಎಲ್ಲ ಸಿನಿಮಾಗಳ ಬಗ್ಗೆ ಹೇಳಿದ್ರಿ, ಅವೆಲ್ಲವೂ ಬರ್ತಾಯಿದೆ, ನಡೀತಾ ಇದೆ. ಕೇಡಿ ಬಗ್ಗೆ ಹೇಳಿರಲಿಲ್ಲ, ಯಾಕೆ? ಕೇಡಿ ಬಗ್ಗೆ ಯಾಕೆ ಹೇಳಿರಲಿಲ್ಲ ಅಂದರೆ, ನನಗೆ ತುಂಬ ವಿಶೇಷವಾದ ಪಾತ್ರ ಆಗಿತ್ತು. KV ಸೆಲೆಕ್ಷನ್ ಆಗಿ ಆನ್ ಸೆಟ್ಗೆ ಹೋಗಿ ಮೂವಿ ಮುಗಿಬೇಕಾದ್ರೆ ಸುಮಾರು ಒಂದು 2 ಇಯರ್ಸ್ ಪ್ರೊಸೆಸ್ ಆಗಿತ್ತು ನನಗೆ. ಓಕೆ. ಆ ಕೇಡಿ ಕ್ಯಾರೆಕ್ಟರ್ನ ಬಿಟ್ಟು ಬರೋದಂಗೆ ಅಷ್ಟೊಂದು ಈಸಿ ಆಗಿರಲಿಲ್ಲ. ಆ 2 ವರ್ಷ ನಾನು ಬೇರೆ ಯಾವುದೇ ಮೂವಿ ಮಾಡಿದೆ, ಖಾಲಿ ಆ ಒಂದು ಕವಿ ಪಾತ್ರದಲ್ಲಿ ಜೀವನ ಮಾಡಿದ್ದೆ. ಮೂವಿನ ಮುಗೀತು, ಇದು ಲಾಸ್ಟ್ ಡೇ ಶೂಟ್ ಅಂದಾಗ ಕಣ್ಣಲ್ಲಿ ನೀರು ಬಂದಿತ್ತು ನನಗೆ ಆ ಕ್ಯಾರೆಕ್ಟರ್ನ ಬಿಟ್ಟು ಬರೋಕ್ಕೆ. ಯಾಕಂದರೆ ನಾವು ಈಗ 10 ದಿವಸ ಇಲ್ಲಿ ಮಾಡಿ ಇನ್ನೊಂದು 4 ದಿವಸ ಬೇರೆ ಮಾಡ್ತಿದ್ದಾಗ ನಮಗೆ ಚೇಂಜಸ್ ಕಾಣಿಸ್ಬಿಡುತ್ತೆ, ನಾವು ಜಾಸ್ತಿ ಅದಕ್ಕೆ ಕಾನ್ಸಂಟ್ರೇಟ್ ಆಗಿರಲ್ಲ. ಬಟ್ 2 ವರ್ಷ ಒಂದೇ ಮೂವಿ ಮಾಡಿದಾಗ ಗೊತ್ತಿಲ್ಲದೆ ನಾವು ಅದರಲ್ಲಿ ಜೀವನ ಮಾಡ್ತಾ ಇರ್ತೀವಿ, ಜೀವಿಸ್ತಾ ಇರ್ತೀವಿ. ಅದು ಬಿಟ್ಟು ಬರೋಕ್ಕೆ ಕಷ್ಟ ಆಗಿತ್ತು ಸರ್. ಅದರ ಎಫೆಕ್ಟ್ ನನಗೆ ಕಾಡಿತ್ತು ಆ್ಯಸ್ ಅನ್ ಆ್ಯಕ್ಟರ್ ಆಗಿಬಿಟ್ಟು. ನನಗೆ ಪಕ್ಕ ಇತ್ತು ಇದು ಆಡಿಯನ್ಸ್ಗೆ ಪಕ್ಕ ಸ್ಟ್ರೈಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅದು ಸ್ಟ್ರೈಕ್ ಆಗಲಿ ಅಂತ ಅದ್ರ ಬಗ್ಗೆ ಏನು ಮಾತಾಡಿರಲಿಲ್ಲ ಸರ್ ನಾನು. ಟಾಪ್ 10ನ ಮೊದಲ ಪ್ರಶ್ನೆ ಅಂತಂದರೆ, ಈ KDಗೆ ಆನ್ ಬೋರ್ಡ್ ಹೆಂಗೆ ಬಂದರು ಯಶ್ ಶೆಟ್ಟಿ ಅಂತ? ಆ್ಯಕ್ಚುಲಿ ನಾನು ಮತ್ತು ಪ್ರೇಮ್ ಸರ್ ಏಕಲವ್ಯದಲ್ಲಿ ನಾವು ಜೊತೆ ಕೆಲಸ ಮಾಡಿದ್ವಿ. ನನಗೆ ಅದ್ಭುತವಾದ ಪಾತ್ರ ಕೊಟ್ಟಿದ್ದು. ಈಗ ನಾನು ಎಲ್ಲೇ ಹೋದ್ರೂ ಏಕಲವ್ಯದಿಂದ ನನಗೆ ಗುರ್ತಿಡಿತಾರೆ. ಎಷ್ಟೋ ಜನ ಬಂದ್ಬಿಟ್ಟು ಏಕಲವ್ಯದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಹಿಂಗೆ ನಾವು ಶೂಟ್ ಮಾಡ್ತಾ ಇದ್ವಿ. ಒಂದು ಸ್ವಲ್ಪ ದಿವಸ ನಾವು ಬೆರೆತ ಮೇಲೆ ನಮ್ಗೆ ಗೊತ್ತಲ್ಲ, ನನ್ನ ಆ್ಯಕ್ಟಿಂಗ್ ಆದಮೇಲೆ ದೂರಲ್ಲಿ ಚೇರ್ ಹಾಕೊಂಡು ಕೂತಿರ್ತೀನಿ. ಸರ್ ಪಾಸ್ ಆಗ್ತಿದ್ರು, ನನ್ನ ನೋಡಿ ನಿಂತು ಹೇಳ್ಬಿಟ್ರು, ನೀನು ಹಾಕೊಂಡೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಹೋದ್ರು. ಸರಿನಾ? ಅದರ ನಂತರ ಏಕಲವ್ಯ ಮುಗೀತು, KD ಇವರು ಸ್ಟಾರ್ಟ್ ಆಯಿತು. ಒಂದು ದಿವಸ ಯಾವುದೇ ಮೂವಿ ಇಂಟರ್ವ್ಯೂನಲ್ಲಿದ್ದೆ, ಕಾಲ್ ಬಂತು, ಇವರು ಚಂದ್ರ ಅವ್ರದ್ದು ಕಾಲ್ ಬಂತು, ಅವ್ರ ಮ್ಯಾನೇಜರ್ ಚಂದ್ರ ಅವ್ರದ್ದು. ಎಲ್ಲಿದ್ದರೆ ಅಣ್ಣ ಕರೀತಿದ್ದಾರೆ ಬನ್ನಿ ಆಫೀಸಿಗೆ ಅಂತ ಅಂದರು. ನಾನು ಅಣ್ಣ ಇಲ್ಲಿ ಇಂಟರ್ವ್ಯೂಸ್ನಲ್ಲಿದ್ದೀನಿ, ಆಫ್ಟರ್ನೂನ್ ಬರ್ತೀನಿ ಅಂತಂದೆ. ಹೋದಾಗ ಮಗ ಒಂದು ಕ್ಯಾರೆಕ್ಟರ್ ಇದೆ, ತುಂಬ ಚೆನ್ನಾಗಿದೆ, ಮಾಡು, ನಿಂಗೆ ಒಳ್ಳೇದಾಗುತ್ತೆ ಅಂತ ಅಂದರು. ಸರಿ ಅಣ್ಣ ಅಂತ ಹೇಳಿದೆ ನಾನು. ಅಲ್ಲಿಂದ ಆಮೇಲೆ ಅದು ಆವಾಗ ಕನ್ನಡಕ್ಕಂತಲೇ ಇತ್ತು ಅದು ಮೂವಿ ಕೇಡಿ. ಆಮೇಲೆ ಪ್ಯಾನ್ ಇಂಡಿಯಾ ಅಂತ ಆಯಿತು, ಸ್ಕೇಲ್ ದೊಡ್ಡದಾಯಿತು. ಸ್ಕೇಲ್ ದೊಡ್ಡದಾಗ ಆ ಕ್ಯಾರೆಕ್ಟ್ರಿಗೆ ದೊಡ್ಡವರೇ ಬರಬೇಕು. ಯಾಕಂದರೆ ಇಷ್ಟೊಂದು ಲಕ್ಸುರಿಯಾಗಿ ಮಾಡ್ತಿರ್ಬೇಕಾದ್ರೆ, ಇಷ್ಟೊಂದು ಫಂಡ್ ಇರಬೇಕಾದ್ರೆ ನನಗಿಂತ ಬೆಟರ್ ಸ್ಟಾರ್ಡಮ್ ಇರೋರು ಬೇಕಂತ ಅನಿಸ್ತು. ಮೋಸ್ಟ್ಲಿ ನವಾಜುದ್ದೀನ್ ಸಿದ್ದಿಕಿ ಕ್ಯಾರೆಕ್ಟರ್ನ ಓಕೆ ಮಾಡಿದ್ರಂತ ನೀವು ಮಾಡಿದ ಪಾತ್ರಕ್ಕೆ. ಹೌದೌದು, ಅವರು ಕತೆ ಕೇಳಿ ಅವರಿಗೆ ಇಷ್ಟ ಆಗಿ ಓಕೆ ಅಂತಲೂ ಅಂದಿದ್ರು. ಆಮೇಲೆ ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ ಅದೇನೋ ಸರಿಯಾಗಿ ಕೂಡ ಬಂದಿಲ್ಲ, ಡೇಟ್ಸ್ ಅಥವಾ ಏನೋ ಗೊತ್ತಿಲ್ಲ. ಆಮೇಲೆ ರಾಜ್ಬಿ ಶೆಟ್ಟಿ ಅವರಿಗೂ ಈ ಕ್ಯಾರೆಕ್ಟರ್ ಹೋಗಿತ್ತಂತ ಅನ್ಕೋತೀನಿ ನಾನು, ಇಫ್ ಐ ಆಮ್ ರಾಂಗ್, ಗೊತ್ತಿಲ್ಲ ನನಗೆ. ಕೇಳ್ಪಟ್ಟಂಗೆ ಅವರಿಗೂ ಹೋಗಿತ್ತು. ಅವ್ರು ಟೋಬಿಯಲ್ಲಿ ಬ್ಯುಸಿ ಇದ್ರು ಅವಾಗ. ಏನಾಯಿತು, ಪ್ರೇಮ್ ಸರು ಇಲ್ಲ, ಅವ್ರ ತಲೆ ನಾನು ಇದ್ದೆ, ಇದಲ್ಲಂದ್ರೆ ಬೇರೆ ಯಾವುದು ಪಾತ್ರ ನಾನು ಖಂಡಿತ ಮಾಡ್ತಿದ್ದೆ ಅವ್ರ ಮೂವಿಯಲ್ಲಿ. ಅವ್ರು ಏನಿಸ್ತಾ ಗೊತ್ತಿಲ್ಲ, ಒಂದು ಕೆಲಸ ಮಾಡಿ ಯಶನ ಕರಿ, ಅವನೇ ಮಾಡಲಿ, ಮೊದಲು ನಾನೇ ಇದ್ದೆ ಅಲ್ವಾ. ಸೊ ಅದು ನನಗೆ ಬಂತು, ವಾಪಸ್ ಕರೆದು ನನಗೆ ಕೊಟ್ಟರು. ಕಾಸ್ಟ್ಯೂಮ್ ಟ್ರಯಲ್ ಮಾಡಿದ್ರು. ಆ ಕಾಸ್ಟ್ಯೂಮ್ ಹಾಕೊಂಡಾಗಲೇ ಅದೊಂಥರ ಖುಷಿಯಾಗಿಬಿಡ್ತದೆ ಸರ್ ಅಲ್ವಾ. ಮತ್ತು ಹೇರ್ ಸ್ಟೈಲ್ ಮತ್ತು ದಾಡಿ ತೆಗೆದುಬಿಟ್ಟು ಅದು ಏನು ಇಲ್ಲಿ ಕಟ್ಟಿಡ್ತಾರಲ್ಲ, ಕಟ್ಟಿಟ್ಟ ಮೇಲೆ ಅದೊಂದು ಲುಕ್ಕೆ ನನಗೆ
ಮಜಾ ಅನಿಸ್ಬಿಡ್ತು. ನಾನು ಶುರುವಾದಾಗ ನಂದು ಎಷ್ಟಿರುತ್ತೆ ಏನಿರುತ್ತೆ ನಂಗೆ ಗೊತ್ತಿರಲಿಲ್ಲ. ಆನ್ ದ ಸೆಟ್ ಮಾಡ್ತಾ ಹೋದಾಗ ಈ ಕ್ಯಾರೆಕ್ಟರ್ ಬೇರೆನೇ ಡೈಮೆನ್ಷನ್ ಇದೆಯಲ್ಲ, ಇಡೀ ಮೂವಿಯಲ್ಲಿ ಇದೊಂಥರ ಬೇರೆ ಥರ ಕಾಡುತ್ತಲ್ಲ ಅಂತ ನಂಗೆ ಅನಿಸ್ತು. ನಾನು ಅದಕ್ಕೆ ಯಾವ ಕೂಡ ಪ್ರೆಸ್ ಮೀಟ್ ಅಲ್ಲಿ ಆಗಿರ್ಬೋದು ನೀವು ಕೇಳಿದಾಗ ಹೇಳ್ತಿದ್ದೆ ನಿಮಗೆ, ನನಗೆ ಭಾಳ ಖುಷಿ ಆಯಿತು. ಅಂದರೆ ಆ ಒಂದು ಸೀಕ್ರೆಟ್ ಅನ್ನೋ ಎಸೆನ್ಸಲ್ಲಿ ಒಂದು ಒಳ್ಳೆ ಪಾತ್ರನೇ ಅದನ್ನ ನೀವು ಕಾಪಾಡ್ಕೊಂಡು ಬಂದ್ರಿ. ಅದು ತುಂಬ ಒಳ್ಳೆ ವಿಷಯ. ಅದು ಅಂದರೆ ಅದು ತೆರೆ ಮೇಲೆ ನೋಡಿನೇ ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ಎರಡನೇದ್ದು ಸರ್, ಇದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬಿಡ್ಬೇಕು ಸರ್. ಇದನ್ನು ಹೇಳ್ಬಿಡ್ತೀನಿ. ನಾನು ಆ ಟೈಮಲ್ಲಿ ಕೈವಾ ಮೂವಿ ಮಾಡ್ತಿದ್ದೆ ನಾನು. ಓಕೆ. ಕೈವಾ ಜಯತೀರ್ಥ ಸರ್ ಡೈರೆಕ್ಷನ್ ಮಾಡ್ತಿದ್ರು, ಧನ್ವೀರ್ ಅವರು ಹೀರೋ ಆಗಿ ಮಾಡ್ತಿದ್ರು. ನಂದು ಲಾಸ್ಟ್ ಡೇ ಶೂಟ್ ಅಂದರೆ ಫೈಟು ಲಾಸ್ಟ್ ಡೇ ಶೂಟು ಕೇಡಿದು ನಂದು ಓಪನಿಂಗ್ ಶಾರ್ಟು ಸೇಮ್ ಡೇ ಬಂದುಬಿಡ್ತು. ಓಕೆ. ಸೊ ನನಗೆ ಕೇಡಿನ ಬಿಡೋಂಗಿಲ್ಲ, 45 ದಿವಸ ವರ್ಕ್. ಅದು ಏನು ಮಾಡೋದಂತ ಗೊತ್ತಾಗಲಿಲ್ಲ, ಮನಸ್ಸು ದ್ವಂದ್ವ ಆಗಿಬಿಡ್ತು. ನಾನು ಹೋಗ್ಬಿಟ್ಟು ಜಯತೀರ್ಥ ಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನನಗೆ ಹಿಂಗೆ ಕೇಡಿ ಮೂವಿ ಆಫರ್ ಬಂದಿದೆ, ನಾಡಿಂದ ಶುರು ಆಗ್ತಿದೆ, ನಿಮ್ಮದು ಫೈಟು ಇದೆ, ನನ್ನ ಫೈಟ್ನ 1 ಡೇ ಬಿಫೋರ್ ನನ್ನ ಫಿನಿಷ್ ಮಾಡಿಬಿಡ್ತೀರಾ ಅಂತಂದೆ. ಹೌದಾ, ನಾಡಿದ್ದು ಧನ್ವೀರ್ ಅವರು ಕೂಡ ಇಲ್ಲ ಅಂತ ಹೇಳಿದ್ದಾರೆ, ಏನು ಮಾಡೋದು, ಬಿಟ್ಟು 40 ದಿವಸ ಕೆಲಸ ಎಲ್ಲ ಬಿಡಬೇಡಿ, ಇರಿ ಅಂತ ಹೇಳ್ಬಿಟ್ಟು ಜಯತೀರ್ಥ ಅವರು ಅಂದರು. ಕರ್ಕೊಂಡು ಹೋದ್ರು ಕ್ಯಾರವಾನಿಗೆ ಧನ್ವೀರ್ ಅವ್ರ ಹತ್ರ ಹೋಗ್ಬಿಟ್ಟು, ಧನ್ವೀರ್ ಅವರೇ ಹಿಂಗಿದೆ ಶರ್ಟಿಗೆ ಕೇಡಿ ಮಾಡ್ತಿದ್ದಾರೆ, ಆಫರ್ ಇದೆ, ಸೊ ನೀವು ನಾಡಿದ್ದು ನೀವು ಮಾಡ್ಕೋಬೋದು, ಇವ್ರನ್ನ 1 ಡೇ ಬೇಗ ಬಿಡ್ತೀವಿ ಅಂತಂದ್ರು. ಧನ್ವೀರ್ ಸರ್ ಒಂದೇ ಮಾತಂದಿದೆ, ಒಳ್ಳೆ ಮಿಸ್ ಮಾಡ್ಕೋಬೇಡಿ, ನಾನು ನಾಡಿದ್ದಿರ್ತೀನಿ, ನೀವು ಮಾಡಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಸೊ ಎಲ್ಲರೂ ನನಗೆ ಇಲ್ಲಿ ಓಕೆ ನೋಡಿ. ನಿಮ್ಮ ಈ ಮಾತಲ್ಲಿ 2 ಸ್ಟ್ರಾಂಗ್ ಕನೆಕ್ಷನ್ ಇದೆ. ಇವನ್ ಧನ್ವೀರ್ ಅವರು ಕೂಡ ನಿಮ್ಮನ್ನು ಗೌರವಿಸಿ ಅಷ್ಟು ದೊಡ್ಡ ಸಿನಿಮಾನ ಬಿಡಬೇಡಿ ಅಂತಂದರು. ಇವನ್ ಸೆನ್ಸಿಬಲ್ ಡೈರೆಕ್ಟರ್ ನಮ್ಮ ಜಯತೀರ್ಥ ಕೂಡ ಅದಕ್ಕೆ ಕನೆಕ್ಟ್ ಆದರು. ನಿಜ. ಅಂದರೆ ಏನೋ ಒಂದು ಒಳ್ಳೇದಾಗಬೇಕು ಅಂದರೆ ಒಂದಷ್ಟು ಒಳ್ಳೆ ಮನಸ್ಸುಗಳು ಕೂಡ್ತವೆ. ನಿಜ 100%. ನಂಗೆ ಎಲ್ಲನೂ ಸಾಥ್ ಕೊಟ್ಟಿದೆ. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಜಯತೀರ್ಥ ಸಾರಿಗೆ, ಧನ್ವೀರ್ ಸಾರಿಗೆ. ಯಾಕಂದರೆ ಅವ್ರು ಇಲ್ಲ, ನಂದು ಅವ್ರು ಡೇಟ್ ಇಲ್ಲ ಅಂದಿದ್ದರೆ ನಾನು ಯಾವುದೋ ಒಂದು ಮಿಸ್ ಮಾಡ್ಕೊಡ್ಬೇಕಾಗುತ್ತೆ. ಯಾಕಂದರೆ ಕಮಿಟ್ ಆಗಿದ್ದು ಮೊದಲು ಬರುತ್ತೆ. ನಿಜ. ಸರಿನಾ? ಬಟ್ ಇಬ್ಬರು ನಂಗೆ ಸಾಥ್ ಕೊಟ್ಟರು, ಅದರಿಂದ ನಾನು ಕೇಡಿ ಮಾಡಿದೆ. ಈಗ ಕೇಡಿಯಲ್ಲಿ ಕವಿಯಾಗಿ ಯಶ್ ಶೆಟ್ಟಿ ಅವರು ಪ್ರೇಮ್ ಅವರಲ್ಲಿ ಏನು ಕಂಡ್ರು ಅಂತ ಪಾತ್ರವನ್ನು ಹೊರತುಪಡಿಸಿ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಆ ಲಾರ್ಜ್ ಸ್ಕೇಲು. ನಾನು ಮಾತಾಡಿದೆ ಪ್ರೇಮ್ ಸರ್ ಜೊತೆಗೆ, ಸರ್ ನೀವು ಕರಿಯಾ ಸಿನಿಮಾದಿಂದನೂ ಲಾರ್ಜ್ ಸ್ಕೇಲ್ ಅಲ್ಲ ಸರ್, ಯಾವುದೇ ಸಿನಿಮಾ ತೊಗೊಳ್ಳಿ ಲಾರ್ಜ್ ಸ್ಕೇಲು, ಆ ಸ್ಕ್ರೀನಿಗೆ ನ್ಯಾಯ ಸಲ್ಲಿಸಬೇಕು ದುಡ್ಡು ಕೊಡೋನಿಗೆ, ಈ ಥರದ್ದೆಲ್ಲ ಯೋಚನೆಗಳು. ಕವಿಯಾಗಿ ಏನು ಕಂಡ್ರು ಪ್ರೇಮ್ ಅವರಲ್ಲಿ ಅಂತ. ಸರ್, ಇದಕ್ಕಿಂತ ಮುಂಚೆ ಒಂದು 2-3 ಇಯರ್ಸ್ ಆಫ್ಟರ್ ಏಕಲವ್ಯ ಆದಮೇಲೆ ನಾನು ಆಫೀಸ್ಗೆ ಹೋಗ್ತಿದ್ದೆ, ನಾನು ಸರ್ ಹತ್ರ ಮಾತಾಡ್ತಿದ್ದೆ. ಅದ್ಭುತ ಮನುಷ್ಯ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ, ಯಾರ ಬಗ್ಗೆನೂ ಏನೂ ಅನ್ನಲ್ಲ. ವರ್ಕು ಆ ಮೂವಿ ನೋಡಿದೇನೋ ಈ ಮೂವಿ ನೋಡಿದೇನೋ ಇದು ಚೆನ್ನಾಗಿದೆ ಇದೇನು ನಾವು ಮಾತಾಡ್ತಿದ್ವಿ. ನಾನು ಆ ಥರ ಪ್ರೇಮ್ಸನ್ನು ನೋಡಿದ್ದೆ. ನಾನು ಏಕಲವ್ಯದಲ್ಲೂ ಕೂಡ ಕೂಲಾಗಿ ಯಾವುದೂ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡ್ತಿದ್ದೆ. ಆವಾಗ ಅವ್ರ ಮ್ಯಾನೇಜರು ಅವರು ಸೂರ್ಯನ ಹೇಳ್ತಿದ್ರು, ಈಗೇನು ನೋಡ್ತಿದ್ದು ಇದು ಪ್ರೇಮ್ ಅಲ್ಲ ಅಂತ ಹೇಳ್ತಿದ್ರು ನನಗೆ. ಇದು ಪ್ರೇಮ್ ಅಲ್ಲ, ಪ್ರೇಮ್ ಬೇರೆನೇ, ಈಗ ಹಿಂಗಿದ್ದಾರೆ ಅಂತ ಹೇಳ್ಬಿಟ್ರು. ನಂಗೆ ಅದು ಅರ್ಥ ಆಗ್ತಿರ್ಲಿಲ್ಲ ನನಗೆ. ಸರಿ, ಕವಿ ಆಗಿಬಿಟ್ಟು ಸೆಟ್ಟಿಗೆ ಇಳಿತೀನಿ ಸರ್, ಪ್ರೇಮ್ ಸರಿ ಅದೊಂದು ರಾಕ್ಷಸ. ನೀವು 1,500 ಜನ ಇರ್ತಾರೆ, 500-600 ಜನ ಟೆಕ್ನಿಷಿಯನ್ಸ್ ಇರ್ತಾರೆ, ಇವರನ್ನೆಲ್ಲ ಸಂಭಾಳಿಸೋದಿದೆಯಲ್ಲ ಅಷ್ಟು ಈಸಿ ಅಲ್ಲ. ಗೊತ್ತಿಲ್ಲ, ಶಾರ್ಟ್ ಮುಗಿಸ್ಕೊಂಡು ಹೋಗಿ 12-1 ಗಂಟೆ 2 ಗಂಟೆವರೆಗೆ ಯೋಚನೆ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಬೇಗ ಎದ್ದು ಬರ್ತಾರೆ, ತಲೆನೋವು, ತಲೆಗೆ ಟವಲ್ ಸ್ಟ್ರೈಟಾಗಿ ಕಟ್ಕೊಂಡಿರ್ತಾರೆ. ತಲೆನೋವಲ್ಲಿ ಅವರಿಗೆ ಈ ಮಾತಾಡೋಕ್ಕಾಗ್ತಿರಲ್ಲ, ಇರಿಟೇಷನ್ ಆಗ್ತಿರತ್ತೆ. ಅದನ್ನೆಲ್ಲನೂ ಮೆಟ್ಟಿ ನಿಂತು ಕೇಡಿನ ಮಾಡಿದ್ದಾರೆ. ಯಾಕೆಂದರೆ ಒಬ್ಬ ಡೈರೆಕ್ಟರ್ ಅನ್ನೋನು ಖಾಲಿ ಡೈರೆಕ್ಟರ್ ಆಗಿರಲ್ಲ, ಪ್ರತಿಯೊಂದು ಕ್ಯಾರೆಕ್ಟ್ರಿಗೆ ತಂದೆ ಆಗಿರ್ತಾರೆ. ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು ಅವ್ರ ರಕ್ತದಲ್ಲಿ ಓಡಾಡ್ತಾ ಇರುತ್ತೆ. ಕವಿನೂ ಓಡಾಡ್ತಿರ್ತಾನೆ, ದೇವನು ಓಡಾಡ್ತಿರ್ತಾನೆ, ಕಾಳಿನೂ ಓಡಾಡ್ತಿರ್ತಾನೆ, ಮಚ್ಚಲಕ್ಷ್ಮಿನೂ. ಪ್ರತಿಯೊಬ್ಬರ ಆ್ಯಕ್ಟಿಂಗು ಇವ್ರು ಮಾಡಿ ತೋರಿಸ್ಬಿಟ್ಟು ಇದು ಹಿಂಗೆ ಬರಬೇಕು ಅಂತ ಹೇಳ್ತಿದ್ರು. ಅಂದರೆ ಅಷ್ಟು ಸ್ಟ್ರೆಸ್ ಇರುತ್ತೆ ಅಲ್ಲಿ. ಪ್ರೇಮ್ ಸರ್ ಆಗಿರಲ್ಲ, ಪ್ರತಿಯೊಂದು ಕ್ಯಾರೆಕ್ಟರು ಏನು ಪ್ರತಿಯೊಂದು ಕ್ಯಾರೆಕ್ಟ್ರು ತಲೆಯಲ್ಲಿ ಓಡ್ತಾ ಇರೋದ್ರಿಂದ ಮೈನ್ ಕೇಡಿ ಅವರೇ ಆಗಿರ್ತಾರೆ. ಇಲ್ಲಿ ನಾನು ಯಶ್ ಶೆಟ್ಟಿ ಅವ್ರದ್ದು ಇಂಟರ್ವ್ಯೂ ಮಾಡ್ತೀನಿ ಅಂದಾಗ ಒಂದು ಜನ ತುಂಬ ಮುಗ್ಧ ಅಭಿಮಾನಿಗಳು ಹೆಂಗಂದರೆ, ಓ ಟಾಪ ಬರ್ತಾನೆ ಅಂತಂದರು. ಯಶ್ ಅವರು ಟಾಪ ಬಂದಿದ್ದಾರೆ, ಕವಿಯಾಗಿ ಬಂದಿದ್ದಾರೆ ನಮ್ಮ ಯಶ್ ಶೆಟ್ಟಿ ಅಂತ. ಅಂದರೆ ಅವರು ಕನೆಕ್ಟ್ ಆಗೋದು ಯಶ್ ಅವರಿಗೆ, ಯಶ್ ಶೆಟ್ಟಿ ಅವರಿಗೆ. ಇದನ್ನು ನಾನು ತುಂಬ ಒಳ್ಳೆ ಮನಸ್ಸಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದರೆ ಅದನ್ನು ಅವರು ಪ್ರೀತಿಸುವಂಥ ರೀತಿ ಅದು ಸರ್. ಕನೆಕ್ಟ್ ಆದರೆ ಗೊತ್ತಾಗ್ಬಿಡುತ್ತೆ. ಈಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು ತುಂಬ ಜನ ಕಾಲ್ ಮಾಡ್ತಿದ್ದಾರೆ. ಅವ್ರಿಗೆ ಆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಇದರಲ್ಲಿ ಏನು ಆ್ಯಕ್ಟಿಂಗ್ ಮಾಡಿದೆ ಗುರು ಅಂತ ಬಿಟ್ಟು ಬರ್ತಾ ಇದೆ, ಬೆಂಕಿ ಆ್ಯಕ್ಟಿಂಗ್ ಅಂತ ಬರ್ತಾ ಇದೆ. ಉತ್ತರ ಕರ್ನಾಟಕದಿಂದ ನಮ್ಮ ಕಡೆ ಚಲೋ ನಿನ್ನ ಪಡ್ತಿದ್ದಾರೆ, ಸಖತ್ತಾಗಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಮೆಸೇಜ್ ಬರ್ತಾ ಇದೆ. ಇನ್ನು ಕೆಲವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಗುರು, ಆದರೂ ನಮ್ಮ ಬಾಸ್ ತಲೆಗೆ ಹೊಡಿಬಾರ್ದಿತ್ತು ಗುರು ನೀನು ಅಂತೇಳಿ ಬರ್ತಾ ಇದೆ. ಅಂದರೆ ಅವ್ರು ಹೊಡೆದ್ರೂ
ಅವ್ರಿಗೆ ಆ್ಯಕ್ಟಿಂಗ್ ಇಷ್ಟ ಆಗಿದೆ, ಎಸ್ ಎಸ್ ಅವರ ಇಷ್ಟಪಟ್ಟಿದ್ದಾರೆ. ಖುಷಿ ಆಗುತ್ತೆ ಸರ್, ಯಾಕಂದರೆ ನಾವು ಇದನ್ನೇ ಆಸೆ ಪಟ್ಟು ಬಂದಿರೋದಲ್ಲ. ಒಬ್ಬ ಆರ್ಟಿಸ್ಟಿಗೆ ಏನು ಬೇಕು, ಒಂದು ಥಿಯೇಟ್ರಲ್ಲಿ ಮೂವಿ ನೋಡಬೇಕಾದ್ರೆ ಯಾವನೊಬ್ಬ ಬೊಬ್ಬೆ ಹೊಡೆದಾಗ, ಯಾವನೊಬ್ಬ ಸಿಳ್ಳೆ ಹೊಡೆದಾಗ, ಯಾರೊಬ್ಬ ಕ್ಲ್ಯಾಪ್ ತಟ್ಟಿದಾಗ ಅದರಿಂದ ಸಿಕ್ಕುವಂಥ ಸುಖ ಇದೆ ಅಲ್ವಾ, ಅದು ಯಾರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಆ ಮೂಮೆಂಟಲ್ಲಿ ಇದ್ದು ನೋಡಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಮೇಲಾಗಿ ಧ್ರುವ ಅವ್ರ ಜೊತೆಗಿನ ಕಾಂಬಿನೇಷನ್ಸ್ಗಳು ಎರಡೂ ಅಬ್ಬರನೇ. ನಾನು ಹೇಳ್ತಿರೋದು, ನೀವು ಆ ಹೈಟು ಪರ್ಸ್ನಾಲಿಟಿ ಎನರ್ಜೆಟಿಕ್ ಅವರು ಏನು ಕಾಪಟ್ಟೆ. ನಾನು 3 ವಿಷಯ ಹೇಳಬೇಕು ಅವ್ರ ಬಗ್ಗೆ. ಒಂದು, ವೆರಿ ಡೆಡಿಕೇಟೆಡ್ ಆ್ಯಕ್ಟರ್, ಓಕೆನಾ. ಇನ್ನೊಂದು, ಫೈಟ್ ನಡೀತಿದೆ ಸುಮಾರು 15 ದಿವಸ ನಾವು ಫೈಟ್ ಮಾಡಿದ್ದೀವಿ. ನಮ್ಮದು ರೈನ್ ಎಫೆಕ್ಟ್ ಫೈಟ್ ಇದೆಯಲ್ವಾ, ಅದನ್ನು, ಅದು ಕೂಡ ಡಿಸೆಂಬರ್ ಟೈಮಲ್ಲಿ, ಸಿಕ್ಕಾಪಟ್ಟೆ ಚಳಿ ಇರೋ ಟೈಮಲ್ಲಿ. ನಾವು ಆದರೆ ಅಲ್ಲಲ್ಲಿ ಬರ್ತೀವಿ, ನೆನಿತೀವಿ, ಶೂಟ್ ಮಾಡ್ತೀವಿ. ಇವರು 15 ಡೇಸ್ ಕೂಡ ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆವರೆಗೂ ನೆನ್ಕೊಂಡೆ ಪ್ರತಿ ಶಾಟ್ ಕೂಡ. ಇವರು ನೆನಿಲೇಬೇಕಲ್ಲ ಇವರು ಸರ್. ನಾನು ಒಂದು ದಿವಸ ಹೋಗಿದ್ದೀನಿ, ಒಂದು ದಿವಸ ನಾನು ಶಾರ್ಟೇ ಇರಲಿಲ್ಲ. ನೋಡ್ತೀನಿ ಏನಂದರೆ ಮನೆ ಸುತ್ತ ಓಡ್ಕೊಂಡ್ಬಂದು ಸಿಂಗಲ್ ಶಾಟ್ ಇದೆಯಲ್ಲ ಅದನ್ನು ಮಾಡ್ತಿದ್ರು. ಒಂದು ಗಿಂಬಲ್ ಶಾಟ್, ಹಿಂಗೆ ಗಿಂಬಲ್ ಒಂದೇ ಶಾಟ್, ಅದು ಇಡೀ ಮನೆ ಸುತ್ತ ಎಲ್ಲರೂ ಓಡ್ಕೊಂಡು ಎಷ್ಟು ಎನರ್ಜಿ ಬೇಕು ಸರ್, ಅದು ಎಂಥ ಎನರ್ಜಿ ಬೇಕು ಅದಕ್ಕೆ. ಮತ್ತು ಇನ್ನೊಂದು ಸರ್, ಅವ್ರು ಯಾವತ್ತೂ ಕೂಡ ಅದನ್ನು ಸಿಂಪಲಾಗಿ ತಗೊಂಡು ಮಾಡಿಲ್ಲ ಕಾಳಿನ. ಈಗ ನನ್ನ ಜೊತೆ ಫಸ್ಟ್ ಕಾಂಬಿನೇಷನ್ ಯಾವತ್ತು ಅಂತಂದರೆ, ನಾನು ಬೆಂಕಿ ಕೊಡ್ತೀನಿ ನೋಡಿ ಒಬ್ಬ ಜರ್ನಲಿಸ್ಟಿಗೆ. ಸೊ ಅದು ನನ್ನ ಫಸ್ಟೇ ಶೂಟು, ಫಸ್ಟೇ ಸ್ಟಾರ್ ಅವರು. ನಾನು ಸಿಕ್ಕಾಪಟ್ಟೆ ಅವ್ರದ್ದು ಮೂವಿ ನೋಡಿದ್ದೀನಿ. ಫಸ್ಟೇ ಕಾಂಬಿನೇಷನ್ ಅಲ್ಲೇ ಬಂದಿದೆ ನನಗೆ. ಅದೇ ಫಸ್ಟೇ ಕಾಂಬಿನೇಷನಲ್ಲಿ ಕೈ ಎತ್ತಿ ಹೊಡಿತೀನಿ, ಹಂಗೆ ಏನೇನೋ ಹೇಳ್ತಿದ್ದೀನಿ ನಾನು. ಹೆಂಗೆ ಒಬ್ಬ ಪ್ರೇಮ್ ಸರ್ ಹೇಳಿದರು, ಅವ್ರಿರೋದೇ ನನಗೆ ಧೈರ್ಯ ಒಂದು, ಫಸ್ಟ್ ಆಫ್ ಆಲ್. ಈಗ ಅದನ್ನು ನಾವು ಪ್ರಾಕ್ಟಿಕಲ್ ಮಾಡಬೇಕಲ್ವಾ. ಈಗ ಹೊಸ ಆರ್ಟಿಸ್ಟು ನಮಗೆ ನಾವು ಸಿಕ್ಕಾಪಟ್ಟೆ ವರ್ಕ್ ಮಾಡಿದಾದರೆ ಅದೊಂದು ಸಲಿಗೆ ಬಂದುಬಿಡುತ್ತೆ. ಇವರು ಬಂದುಬಿಟ್ಟು ಸ್ಟಾರು, ಏನು ಮಾಡೋದು ಮನಸ್ಸಲ್ಲಿ ಒಂಥರ ಆತಂಕ, ಅದೊಂಥರ ನರ್ವಸ್ನೆಸ್ ಇದ್ದೇ ಇತ್ತು. ಅವ್ರು ಬಂದಾಗ ನಾವು ಬನ್ನಿ ಬ್ರೋ ನಾವು ರಿಹರ್ಸಲ್ ಮಾಡೋಣ ಅಂತ ಅಂದರು. ಹಬ್ಬ ನಾನು ಕೂಡ ಓಕೆ ಸರ್ ಮಾಡೋಣ ಅಂತ ಅಂದೆ. ಸರ್ ನಾ ರಿಹರ್ಸಲ್ ಮಾಡಬೇಕಾದ್ರೆ ಪ್ರೇಮ್ ಸರ್ ಹಿಂಗೆ ತಲೆಗೆ ಹೊಡಿಬೇಕಂತ ನಂಗೆ ಏನು ಕಸ್ವಿಸಿ ಆಗಿಬಿಡುತ್ತೆ ಅಂದರೆ, ಸರ್ ನಾನು ಬೆನ್ನಿಂಗ್ ಹಿಂಗೆ ಹೊಡಿಲ್ಲ ಅಂತ ಕೇಳಿದೆ. ಧ್ರುವರು ಒಂದೇ ಮಾತು ಹೇಳಿದ್ರು, ಬ್ರೋ ಇಲ್ಲಿಗೆ ನೀವು ಹೊಡೀರಿ ಬ್ರೋ, ಅದರಲ್ಲಿ ಮೋಸ ಮಾಡಿಬಿಡಿ, ನೀವು ಹೊಡೀರಿ, ಇಲ್ಲಿಗೆ ಹೊಡೀರಿ. ನಾನು ಅದಾದಮೇಲೆ ಮಾರನೇ ದಿವಸ ನಾನು HMTಯಲ್ಲಿ ದೇವು ಬರ್ತಾರೆ, ಕಾರ್ತಿಕ್ ಇವ್ರು ಓಡುತ್ತಾರೆ, ನಾನು ಬೇಕಂದ್ರೆ ಬೆನ್ನಿಗೆ ಹೊಡೆದೆ. ಇವರೇ ಸೆಕೆಂಡ್ ಶಾಟ್ ಅಂತ ಹೇಳ್ಬಿಟ್ರು, ಬೇಡ ಅವ್ರು ಇಲ್ಲಿಗೆ ಹೊಡಿದ್ರು, ಇಲ್ಲಿಗೆ ಹೊಡೀರಿ ಬ್ರೋ ಅಂತ ಹೇಳ್ಬಿಟ್ಟು. ಈ ಧೈರ್ಯ ಕೊಟ್ಟಿದೆ ಅವರು ಸರ್. ಯಾಕೆಂದರೆ ಒಂದು ಕ್ಯಾರೆಕ್ಟ್ರನ್ನ ಈ ಕವಿ ಹಿಂಗಿದ್ರೇ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಕಾಳಿಗೂ ಗೊತ್ತಿತ್ತು. ಯಾಕೆಂದರೆ ಕಾಳಿ ಆಮೇಲೆ ಎಲಿವೇಶನ್ ತಗೊಳ್ಳೋಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ತುಂಬ ಜನ ಅದೆಷ್ಟು ನ್ಯಾಚುರಲ್ ಆಗಿ ಬಂದಿದೆ ಹೊಡೆದಿದ್ದೆಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆ ಹೊಡೆಯೋದ್ರ ಹಿಂದೆ ಇಷ್ಟೆಲ್ಲ ಸ್ಟ್ರಗಲು ಇದೆ, ಅಷ್ಟು ಈಸಿ ಅಲ್ಲ. ಮೇಲಾಗಿ ಬಟ್ ಈ ಲಾರ್ಜ್ ಸ್ಕೇಲ್ ಅನ್ನೋದು ತುಂಬ ದೊಡ್ಡ ಡ್ರೀಮ್. ಅದು KVN ಅಂಥವರು ಆನ್ ಬೋರ್ಡ್ ಬಂದು ಪ್ರೇಮ್ ಸರ್ ಜೊತೆ ಕೊಲಾಬ್ರೇಟ್ ಆಗಿ, ಧ್ರುವ ಸರ್ಜಾ ಅವರ ಜೊತೆ ಕೊಲಾಬ್ರೇಟ್ ಆಗಿ, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ರಮೇಶ್ ಅರವಿಂದ್ ಅವರು, ರವಿಚಂದ್ರನ್ ಅವರು, ಯಶ್ ಶೆಟ್ಟಿ ಅವರು, ರೀಶ್ಮಾ ಅವರು ಹೇಳ್ತಿರೋದು. ಇದು ಹಂತವಾಗಿ ಲಾರ್ಜ್ ಆಗುತ್ತೆ ಗೊತ್ತಾ, ದೊಡ್ಡದಾಗುತ್ತೆ ಗೊತ್ತಾ. ಅದು ಟ್ರೆಸ್ ಹೆಂಗಿರುತ್ತೆ ಅಂತ ಯೂಶಲಿ ಒಬ್ಬ ಡೈರೆಕ್ಟರ್ ಮೇಲೆ ನೀವು ಕಂಡಂಗೆ. ತಮಾಷೆ ಅಲ್ಲ ಸರ್ ಅವರಿಗೆ. ನೀವು ಒಂದು ಡೇ ನಾನು ಏನು ಅಂದ್ಕೊಂಡಿದ್ದೀನಿ ಇವತ್ತು ಮುಗ್ದಿಲ್ಲ ನಾಳೆಗಂತಂದ್ರೆ ನಿಮಗೆ 60-70 ಲಕ್ಷ ಹೋಯ್ತಲ್ಲ ಸರ್. ಅಷ್ಟು ಜನ ಜೂನಿಯರ್ಸು, ಅಷ್ಟು ಎಕ್ವಿಪ್ಮೆಂಟ್ಸು, ಅಷ್ಟು ಕ್ಯಾರವ್ಯಾನು, ಅಷ್ಟು ಜನ್ರೇಟರು, ಅಷ್ಟು ಲೈಟ್ಸು, ಫುಡ್ಡು, ಕಾಸ್ಟ್ಯೂಮು, ಒಂದು ಡೇ ಎಕ್ಸ್ಟೆಂಡ್ ಆದರೆ ಹೋಯ್ತಲ್ಲ ಸರ್. 1 ಕೋಟಿ ಹತ್ರನೂ ಹೋಗ್ಬಿಡುತ್ತೆ ನಿಮಗೆ ಒಂದು ದಿನದಲ್ಲಿ. ಮೀಟ್ ಓಡ್ತಾ ಇರುತ್ತೆ. ನೀವು ಒಬ್ಬ ಜೂನಿಯರ್ಸ್ ಮಿಸ್ಟೇಕ್ ಮಾಡಿದ್ರೂ ನಿಮ್ಗೆ ತಡ್ಕೊಳಕ್ಕಾಗಲ್ಲ ಸರ್. ಆ ಪ್ರೆಷರ್ ಇದೆಯಲ್ಲ. ನಾನು ನೋಡಿದ್ದೀನಿ ಒಂದು ಸೀನ್, ಯಾವ್ದು ಅದೇ ಬೆಂಕಿ ಕೊಡ್ತೀನಲ್ಲ, ಆ ಸೀನಲ್ಲಿ ನಾನೊಂದು ಪೇಪರ್ ಹಿಂಗೆ ಹಿಡಿತೀನಿ ಗೊತ್ತಾ. ಎಸ್ ಹೌದು, ಧ್ರುವವ್ರನ್ನ ಇಟ್ಕೊಂಡಿರ್ತೀನಿ, ಈ ಪೇಪರ್ ಹಿಂಗೆ ಹಿಡಿತೀನಿ. ಆ ಪೇಪರ್ ನಾನು ಹಿಡಿದು ನಂಗೆ ಹಿಂಗೆ ಆಗ್ತಿತ್ತು. ಅದು ನಾನು ಸರಿಯಾಗಿ ಮಾಡ್ತಿರ್ಲಿಲ್ಲ, ನಂಗೆ ಗೊತ್ತಾಗ್ತಿರ್ಲಿಲ್ಲ. 1 ಶಾಟ್, 2 ಶಾಟ್, 3 ಶಾಟ್ ಆಯಿತು. ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಪ್ರೇಮ್ ಸರ್ಗೆ ಬೊಬ್ಬೆ ಹಾಕ್ಬಿಟ್ರು, ಕಿರಿಚ್ಬಿಟ್ರು ಅವರು. ನಾನೇ ಶಾಕ್ ಆಗಿಬಿಟ್ಟೆ. ಅಂದರೆ ಆ ಪ್ರೆಷರ್ ಸರ್, ನಾವು ಎಷ್ಟೇ ಇದು ಆತ್ಮೀಯತೆ ಇದ್ರೂ, ನಾನು ಎಷ್ಟೇ ಒಳ್ಳೆ ಆ್ಯಕ್ಟರ್ ಆಗಿದ್ರು ಅವ್ರ ಪ್ರೆಷರ್ ನಾವು ಹೇಳೋಕ್ಕಾಗಲ್ಲ ಸರ್. ಒಬ್ಬ ಆರ್ಟಿಸ್ಟ್ ಒಂದು ಸ್ವಲ್ಪ 5 ನಿಮಿಷ ಲೇಟಾಗಿ ಬಂದ್ರೂ ಸನ್ಲೈಟ್ ಹೋಗ್ತಾ ಇರುತ್ತೆ. ಅದು ನಾವು ಹೇಳ್ದಂಗೆ ಇಲ್ಲಲ್ಲ. ಒಂದು ಸಲ ಹೋಯ್ತು ಅಂದರೆ ನಾಳೆನೇ ಮಾಡಬೇಕು. ನಾಳೆ ಮಾಡ್ತೀನಿ ಅಂದರೆ ಎಷ್ಟೋ ಬಜೆಟ್ ಅದು. ಅದು ಅರ್ಥ ಆಯ್ತು. ನಾನು ಅದಕ್ಕೆ ಯಾವುದೇ ಡೈರೆಕ್ಟರ್ ಆಗಿರಲಿ ಆ ಸ್ಥಾನನ ಯಾರು ತುಂಬಕ್ಕಾಗಲ್ಲ. ಫಿಲ್ಮ್ ಅನ್ನೋದು ಡೈರೆಕ್ಟರ್ ಮೀಡಿಯಾ, ಥಿಯೇಟರ್ ಅನ್ನೋದು ಆ್ಯಕ್ಟರ್ ಮೀಡಿಯಾ. ನಾವು 1 ತಿಂಗಳು ರಿಹರ್ಸಲ್ ಮಾಡಿರ್ತೀವಿ. ಡೈರೆಕ್ಟರ್ ಏನೇ ಅನ್ನಲಿ, ಆನ್ ದ ಸ್ಪಾಟ್ ನಾವು ಸ್ಟೇಜಲ್ಲಿ ಏನು ಮಾಡ್ತೀವಿ ನನಗೆ ಬಿಟ್ಟಿದ್ದು ಅದು.
ಅದು ಆ್ಯಕ್ಟರ್ ಮೀಡಿಯಾ. ಬಟ್ ಫಿಲ್ಮ್ ಅನ್ನೋದು ಡೈರೆಕ್ಟ್ರ್ ಎಲ್ಲರೂ ತಗೋತಾರೆ, ಬರ್ತಾರೆ, ಕಟ್ ಮಾಡಿ ಮ್ಯೂಸಿಕ್ ಹಾಕಿ, ಅದು ಅವ್ರ ಮೀಡಿಯಾ. ಹಾಗಾಗಿ ಇಲ್ಲಿ ಡೈರೆಕ್ಟರ್ ಸುಪ್ರೀಂ, ನಾವು ಅವನಿಗೆ ಶರಣಾಗಿರ್ಬೇಕಷ್ಟೆ.